ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಇಂದಿನ ಸುವಿಚಾರ: ಯೇ ಭಕ್ತಿವಿವಶಾ ವಿಷ್ಣೋರ್ನಾಮಮಾತ್ರೈಕಜಲ್ಪಕಾಃ ತೇ ಅಪಿ ಮುಕ್ತಿಂ ವ್ರಜಂತ್ಯ ಆಶು ಕಿಮು ತದ್ಧ್ಯಾಯಿನಃ ಸದಾ. ಅಂದರೆ, ಯಾರು ಭಕ್ತಿಪರವಶರಾಗಿ ವಿಷ್ಣುವಿನ ನಾಮಮಾತ್ರ ಉಚ್ಚರಿಸುವರೋ ಅವರು ಬೇಗನೆ ಮುಕ್ತಿ ಹೊಂದುತ್ತಾರೆ ಎಂದ ಮೇಲೆ, ಆ ಭಗವಂತನನ್ನು ಸದಾ ಧ್ಯಾನಿಸುವವರ ಬಗ್ಗೆ ಏನು ಹೇಳಬೇಕು ಎಂಬುದಾಗಿ ಇಲ್ಲಿ ತಿಳಿಸಲಾಗಿದೆ. ಒಟ್ಟಿನಲ್ಲಿ ಇಲ್ಲಿ ಹೇಳಿದ್ದು, ಮುಕ್ತಿಯನ್ನು ಹೊಂದುವವರು ಅವರಲ್ಲಿ ಎರಡು ಪ್ರಕಾರ. ಒಂದು, ಸದಾ ಭಗವಂತನನ್ನು ಧ್ಯಾನಿಸ್ತಾ ಇರುವಂತಹ ಜೀವರಾಶಿಗಳು. ಇನ್ನೂ ಒಂದು, ಜ್ಞಾನಿಗಳಾಗಿದ್ದು ತಮ್ಮ ಚರಮ ಶರೀರ ತ್ಯಾಗ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಪರವಶತೆಯಿಂದ ಭಗವಂತನ ನಾಮೋಚ್ಚಾರಣೆಯನ್ನು ಮಾಡಿ ಮುಕ್ತಿಯನ್ನು ಪಡೆಯುವಂಥವರು. ಹಾಗಾಗಿ ಇಲ್ಲೇನು ಹೇಳಲಾಗಿದೆ ಅಂದರೆ, ನಮ್ಮ ಸಾವು ಸಮೀಪಿಸಿದಾಗ, ಮರಣ ಸನ್ನಿಹಿತ ಕಾಲದಲ್ಲಿ ಭಗವಂತನ ನಾಮೋಚ್ಚಾರಣ ಮಾಡಿದರ ಮಾತ್ರಕ್ಕೆ ಮುಕ್ತಿ ಸಿಗೋದಿಲ್ಲ. ಅದು ಹೇಗಿರಬೇಕು ಅಂತ ಹೇಳಿದರೆ, ಭಕ್ತಿ ಪರವಶತೆಯಿಂದ, ವಿವಶ ಅನ್ನುವ ಶಬ್ದ ಇಲ್ಲಿ ಹೇಳಲಾಗಿದೆ. ಅದರ ಅರ್ಥ ಭಕ್ತಿ ವಿವಶತೆಯಿಂದ, ಭಕ್ತಿ ಪರವಶತೆಯಿಂದ ಭಗವಂತನ ನಾಮೋಚ್ಚಾರಣೆಯನ್ನು ಮಾಡಿದರೆ ಮಾತ್ರ ಮುಕ್ತಿ ದೊರಕುತ್ತದೆ ಅಂತ ಅದರ ಅರ್ಥ. ಭಕ್ತಿ ಇಲ್ಲದೆ ಕೇವಲ ನಾಮೋಚ್ಚಾರಣೆ ಮಾಡೋದರಿಂದ ಮುಕ್ತಿ ದೊರಕದು ಅನ್ನುವಂತಹ ಸಂದೇಶ ಇಲ್ಲಿ ನೀಡಲಾಗಿದೆ. ಹಾಗಾಗಿ ಭಕ್ತಿಪರವಶತೆಯಿಂದ ಅಂತ್ಯಕಾಲಕ್ಕೆ ಭಗವಂತನ ನಾಮೋಚ್ಚಾರಣೆ ಮಾಡೋದರಿಂದ ಮಾತ್ರ ತಕ್ಷಣದಲ್ಲಿಯೇ ಮುಕ್ತಿ ಸಿಗಬೇಕಾಗಿದ್ದರೆ, ಇನ್ನು ಸದಾ ಧ್ಯಾನಿಸ್ತಿರುವಂತಹ ಜ್ಞಾನಿಗಳಿಗೆ ಮುಕ್ತಿ ಸಿಗ್ತದೆ ಅಂತ ಮತ್ತು ಪ್ರತ್ಯೇಕ ಏನು ಹೇಳಬೇಕು ಅಂತ ಇಲ್ಲಿ ಶಾಸ್ತ್ರ ನಮಗೆ ಪ್ರಶ್ನಿಸ್ತದೆ. ಹಾಗಾಗಿ ಭಗವಂತನ ನಾಮೋಚ್ಚಾರಣೆ ಅಂತ್ಯಕಾಲದಲ್ಲಿ ಅತ್ಯಂತ ಭಕ್ತಿ ಪರವಶತೆಯಿಂದ ಮಾಡಿದಾಗ ಮಾತ್ರ ನಮಗೆ ಮುಕ್ತಿ ದೊರಕಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಭಗವಂತನ ಅನುಗ್ರಹದಿಂದ ದೊರಕುವಂತಹ ಮುಕ್ತಿಯನ್ನು ಪ್ರಯತ್ನಪೂರ್ವಕವಾಗಿ ಭಕ್ತಿಪರವಶತೆಯಿಂದ ಅಂತ್ಯಕಾಲದಲ್ಲಿ ಸ್ಮರಣೆಗೆ ಬರುವಂತೆ ಆಗಬೇಕಾದರೆ ಸತತವಾದಂತಹ ಪ್ರಯತ್ನ, ಸತತವಾಗಿ ಭಗವಂತನ ನಾಮೋಚ್ಚಾರಣೆ ಮಾಡುವಂತಹ ಅಭ್ಯಾಸ ಇವೆಲ್ಲ ಇಟ್ಕೊಂಡಾಗ ಮಾತ್ರ ಅಂತ್ಯಕಾಲದಲ್ಲಿ ನಮಗೆ ಭಕ್ತಿ ಪರವಶತೆಯಿಂದ ಭಗವಂತನ ನಾಮ ಸಂಕೀರ್ತನೆ ಅಥವಾ ಭಗವಂತನ ನಾಮೋಚ್ಚಾರಣೆ ಮಾಡಬೇಕು ಅನ್ನುವಂತಹ ಸ್ಮರಣೆ ಬಂದು ಭಗವಂತನ ನಾಮೋಚ್ಚಾರಣೆಯನ್ನು ಭಕ್ತಿ ಪರವಶತೆಯಿಂದ ಮಾಡುತ್ತೇವೆ. ಆಗ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಭಗವಂತ ನಮಗೆ ಪ್ರೇರಣೆ ನೀಡಿ ಆ ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡಲಿ, ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಭಾರತೀಯ ರಮಣಕ್ಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.